ಕರ್ನಾಟಕದಲ್ಲಿ ಒಂದು ಹೊಸ ಬೋರ್ವೆಲ್ ಕೊರೆಸೋದು ಅಂದ್ರೆ ನಿಜವಾಗಿ ಎಷ್ಟು ಖರ್ಚಾಗತ್ತೆ? ಇತ್ತೀಚೆಗೆ ದರಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಅಂತಾರಲ್ಲ, ಅದ್ರಲ್ಲಿ ನಿಜಾಂಶ ಇದೆಯಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ನೈಜ ಬಿಲ್ ಇಟ್ಕೊಂಡು ಈ ಎಲ್ಲಾ ವೆಚ್ಚವನ್ನು ಹಂತ ಹಂತವಾಗಿ ನೋಡೋಣ. ಹೌದು, ಸದ್ಯಕ್ಕೆ ಎಷ್ಟೋ ಜನ ಭೂಮಾಲೀಕರು ಮತ್ತೆ ರೈತರ ತಲೆಯಲ್ಲಿ ಓಡ್ತಿರುವ ದೊಡ್ಡ ಪ್ರಶ್ನೆಯೇ ಇದು. ಕೇಳಿದ್ರೆ ಕೆಲವರು ಹೇಳ್ತಾರೆ, 1 ಲಕ್ಷ ರೂಪಾಯಿ ಸಾಕು ಅಂತ. ಇನ್ನು ಕೆಲವರು ಇಲ್ಲಪ್ಪ, 1.5 ಲಕ್ಷನೂ ದಾಟುತ್ತೆ ಅಂತಾರೆ. ಈ ತರದ ಗೊಂದಲದಿಂದ ಸರಿಯಾದ ಬಜೆಟ್ ಪ್ಲಾನ್ ಮಾಡೋದೇ ಕಷ್ಟ ಆಗಿದೆ. ಆದ್ರೆ ಚಿಂತೆ ಬೇಡ, ಇವತ್ತು ನಾವು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಜಸ್ಟ್ 1 ವಾರದ ಹಿಂದೆ ಕೋರ್ಸಿದ ಬೋರ್ವೆಲ್ನ ಅಸಲಿ ಲೆಕ್ಕಾಚಾರದ ಪೇಪರನ್ನೇ ಆಧಾರವಾಗಿ ಇಟ್ಕೊಂಡಿದೀವಿ. ಇದ್ರಿಂದ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಒಟ್ಟು ಖರ್ಚಿನಲ್ಲಿ ಸಿಂಹಪಾಲು ಯಾವ್ದಪ್ಪ ಅಂದ್ರ ಅದು ಡ್ರಿಲ್ಲಿಂಗ್ ಬಿಲ್. ಅದರ ಲೆಕ್ಕಾಚಾರವನ್ನೇ ವಿವರವಾಗಿ ನೋಡೋಣ. ನಾವೀಗ ನೋಡ್ತಾ ಇರೋ ಈ ಬೋರ್ವೆಲ್ ಇದೆಯಲ್ಲ, ಇದನ್ನ ಒಟ್ಟು 680 ಅಡಿ ಆಳಕ್ಕೆ ಕೊರೆಸಿದ್ದಾರೆ. ಈ ಸಂಖ್ಯೆ ಬಹಳ ಮುಖ್ಯ, ಯಾಕಂದ್ರೆ ಮುಂದಿನ ಎಲ್ಲಾ ಲೆಕ್ಕಾಚಾರಕ್ಕೂ ಇದೇ ಆಧಾರ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಬೋರ್ವೆಲ್ ಕೊರೆಯೋ ಖರ್ಚು ಪ್ರತಿ ಅಡಿಗೂ ಒಂದೇ ರೀತಿ ಇರಲ್ಲ. ಅಂದ್ರೆ ಆಳಕ್ಕೆ ಹೋಗ್ತಾ ಹೋಗ್ತಾ ಪ್ರತಿ ಅಡಿಯ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಟೇಬಲ್ ನೋಡಿ, ಇದರಲ್ಲಿ ಖರ್ಚಿನ ವಿವರ ಇದೆ. ಮೊದಲ 300 ಅಡಿಗೆ ಪ್ರತಿ ಅಡಿಗೆ 115 ರೂಪಾಯಿ. ಆಮೇಲೆ ನೋಡಿ, 301ರಿಂದ 350 ಅಡಿಗೆ ರೇಟು 120 ರೂಪಾಯಿಗೆ ಏರಿತು. ಹೀಗೆ ಆಳ ಹೆಚ್ಚಾದ ಹಾಗೆ ಪ್ರತಿ 50 ಅಡಿಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ನೋಡಿ, 651ರಿಂದ 680 ಅಡಿ ಕೊರೆಯುವಾಗ ಪ್ರತಿ ಅಡಿಗೆ ಬರೋಬ್ಬರಿ 195 ರೂಪಾಯಿ. ಅಂದ್ರೆ ಶುರುವಿನ ರೇಟ್ಗೂ ಕೊನೆಯ ರೇಟ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಮೊದ್ಲೆಲ್ಲ ರೇಟ್ನ ಪ್ರತಿ 100 ಅಡಿಗೆ ಬದಲಾಯಿಸ್ತಿದ್ರು, ಆದ್ರೆ ಇತ್ತೀಚೆಗೆ ಪ್ರತಿ 50 ಅಡಿಗೆನೇ ರೇಟ್ ಜಾಸ್ತಿ ಮಾಡುತ್ತಿದ್ದಾರೆ. ಇದರಿಂದ ಸಹಜವಾಗಿಯೇ ಒಟ್ಟು ಖರ್ಚು ಕೂಡ ಜಾಸ್ತಿಯಾಗತ್ತೆ. ಸರಿ, ಈ ಡ್ರಿಲ್ಲಿಂಗ್ ಖರ್ಚಷ್ಟೇ ಅಲ್ಲ, ಇದರ ಜೊತೆಗೆ ಬಿಲ್ನಲ್ಲಿ ಇನ್ನೊಂದು ಶುಲ್ಕ ಸೇರಿಸಿರ್ತಾರೆ. ಅದೇನಪ್ಪಾ ಅಂದ್ರೆ ಡ್ರಿಲ್ಲಿಂಗ್ ಮಿಷಿನಿನ ಟ್ರಾನ್ಸ್ಪೋರ್ಟ್ ಚಾರ್ಜ್. ಹಾಗಿದ್ರೆ ಆ ಎಲ್ಲಾ ಡ್ರಿಲ್ಲಿಂಗ್ ಚಾರ್ಜ್ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲವನ್ನೂ ಸೇರ್ಸಿದ್ರೆ 68 ಅಡಿ ಬೋರ್ವೆಲ್ಗೆ ಆದ ಒಟ್ಟು ಖರ್ಚು 95,500 ರೂಪಾಯಿ. ಅಂದ್ರೆ ಹೆಚ್ಚು ಕಮ್ಮಿ 1 ಲಕ್ಷ ಅಂತಾನೆ ಲೆಕ್ಕ. ಅದೇ ಕಥೆ ಇಲ್ಲೇ ಮುಗಿದಿಲ್ಲ. ಇಲ್ಲಿಯವರೆಗೆ ನಾವು ನೋಡಿದ್ದು ಒಂದೇ ಭಾಗ. ಈಗ ಎಷ್ಟೋ ಸಲ ಮೊದಲೇ ಹೇಳದೇ ಇರುವಂಥ ಇನ್ನೊಂದು ಮುಖ್ಯವಾದ ಖರ್ಚಿನ ಬಗ್ಗೆ ನೋಡೋಣ. ಅದೇ ಕೇಸಿಂಗ್ ಪೈಪ್. ಏನಿದು ಕೇಸಿಂಗ್ ಪೈಪ್ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಬೋರ್ವೆಲ್ನ ಮೇಲ್ಭಾಗದಲ್ಲಿ ಎಲ್ಲೆಲ್ಲಿ ಮಣ್ಣು ಲೂಸ್ ಆಗಿರುತ್ತೋ ಅದು ಒಳಗೆ ಕುಸಿದು ಬೀಳಬಾರ್ದು ಅಂತ ಒಂದು ಪೈಪ್ ಹಾಕ್ತಾರೆ. ಸಾಮಾನ್ಯವಾಗಿ ಇದು PVC ಅಥವಾ ಸ್ಟೀಲ್ ಪೈಪ್ ಆಗಿರುತ್ತೆ. ಇದು ಬೋರ್ವೆಲ್ ಸುರಕ್ಷತೆಗೆ ತುಂಬಾನೇ ಮುಖ್ಯ. ಈ ಕೇಸಿಂಗ್ ಪೈಪ್ ಎಷ್ಟು ಉದ್ದ ಬೇಕು ಅನ್ನೋದು ಜಾಗದಿಂದ ಜಾಗಕ್ಕೆ ಬದಲಾಗತ್ತೆ. ಇದು ಅಲ್ಲಿನ ಮಣ್ಣಿನ ಸ್ಥಿತಿ ಮೇಲೆ, ಬೋರ್ವೆಲ್ ಇರೋ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವೊಮ್ಮೆ 20 ಅಡಿ ಸಾಕು, ಇನ್ನು ಕೆಲವೊಮ್ಮೆ 30 ಅಥವಾ 40 ಅಡಿಯವರೆಗೂ ಬೇಕಾಗಬಹುದು. ಸಾಮಾನ್ಯವಾಗಿ PVC ಕೇಸಿಂಗ್ ಪೈಪ್ನ ಬೆಲೆ 1 ಅಡಿಗೆ ಸುಮಾರು 450 ರೂಪಾಯಿಂದ 600 ರೂಪಾಯಿವರೆಗೂ ಇರುತ್ತೆ. ಸೊ ಇದೊಂದು ಪ್ರತ್ಯೇಕ ಖರ್ಚು ಅಂತಾನೆ ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ವೇಳೆ 30 ಅಡಿ ಕೇಸಿಂಗ್ ಪೈಪ್ ಹಾಕಿದ್ರೆ ಏನಿಲ್ಲಾಂದ್ರೂ ಹೆಚ್ಚುವರಿಯಾಗಿ ಒಂದು 13,000ರಿಂದ 18,000 ರೂಪಾಯಿ ಖರ್ಚು ಬರುತ್ತೆ. ಗಮನಿಸಿ, ಈ ದುಡ್ಡು ಡ್ರಿಲ್ಲಿಂಗ್ ಬಿಲ್ನಲ್ಲಿ ಸೇರುವುದಿಲ್ಲ. ಸರಿ, ಈಗ ನಾವು ನೋಡದ ಎಲ್ಲಾ ಖರ್ಚುಗಳನ್ನ ಒಟ್ಟು ಸೇರಿಸಿ ಒಂದು ಸಂಪೂರ್ಣ ಚಿತ್ರಣವನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ಚಾರ್ಟ್ನಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಡ್ರಿಲ್ಲಿಂಗ್ ಬಿಲ್ ಸುಮಾರು 95,500 ರೂಪಾಯಿ ಆದ್ರೆ ಕೇಸಿಂಗ್ ಪೈಪ್ಗೆ ಅಂತಾನೆ ಸುಮಾರು 15,000 ರೂಪಾಯಿ ಅಂದಾಜು ಖರ್ಚು. ಅಂದ್ರೆ ಕೇಸಿಂಗ್ ಪೈಪ್ ಖರ್ಚು ಕೂಡ ಸಣ್ಣದೇನಲ್ಲ, ಅದು ಒಂದು ದೊಡ್ಡ ಮೊತ್ತವೇ. ಹಾಗಿದ್ರೆ ನಾವು ನೋಡಿದ ಈ ನೈಜ ಉದಾಹರಣೆಯ ಆಧಾರದ ಮೇಲೆ ಒಂದು ವಿಷಯವಂತೂ ಸ್ಪಷ್ಟ. ಕರ್ನಾಟಕದಲ್ಲಿ ಒಂದು 600ರಿಂದ 700 ಅಡಿಯ ಬೋರ್ವೆಲ್ ಕೊರೆಸಿದ್ರೆ ಬರೀ ಡ್ರಿಲ್ಲಿಂಗ್ ಶುಲ್ಕವೇ ಸುಮಾರು 90,000ದಿಂದ 1 ಲಕ್ಷದವರೆಗೂ ಆಗುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಬೋರ್ವೆಲ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಇಷ್ಟೇ ಖರ್ಚಲ್ಲ. ಇದರ ಜೊತೆಗೆ ಕೇಸಿಂಗ್ ಶುಲ್ಕ, ಅದಕ್ಕೆ ಬೇಕಾದ ಮೋಟಾರ್, ಪೈಪ್ಗಳು, ಕೇಬಲ್, ಹೀಗೆ ಬೇರೆ ಖರ್ಚುಗಳೂ ಇವೆ. ಅದಕ್ಕೆ ಬೋರ್ವೆಲ್ ಕೊರೆಸೋಕೆ ಮಾತಾಡುವಾಗ ಡ್ರಿಲ್ಲಿಂಗ್ ರೇಟ್ ಎಷ್ಟು, ಕೇಸಿಂಗ್ ರೇಟ್ ಎಷ್ಟು ಅಂತ ಪ್ರತ್ಯೇಕವಾಗಿ ಸ್ಪಷ್ಟವಾಗಿ ಕೇಳಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಈಗ ಡ್ರಿಲ್ಲಿಂಗ್ ಮತ್ತೆ ಕೇಸಿಂಗ್ ಖರ್ಚಿನ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂದ್ಕೊಳ್ಳೋಣ. ಹಾಗಿದ್ರೆ ಮುಂದಿನ ಪ್ರಶ್ನೆ,
ಒಂದು ಹೊಸ ಬೋರ್ವೆಲ್ಗೆ ಸರಿ ಹೊಂದುವ ಮೋಟಲ್ ಆಯ್ಕೆ ಮಾಡ್ಬೇಕಾದ್ರೆ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಅಂಶ ಯಾವುದು? ಸ್ವಲ್ಪ ಯೋಚನೆ ಮಾಡಿ.